ಆಗಲ್ಲ ಪ್ರೆಗ್ನೆಂಟ್ ಆದೆ ಅಂತ ಸುಳ್ಳು ಹೇಳಿದ್ ನನ್ನ ಮನಸ್ಸಲ್ಲಿ ಕಾಡ್ತಾರೆ. ಗಂಡ ಹೆಂಡತಿ ಫಿಸಿಕಲಿ ಒಂದಾದ್ರೆ ಮಾತ್ರ ತಾನೇ ಮಕ್ಕಳಾಗೋದು. ಹೌದು, ಆದ್ರೆ ಅದು ನಮ್ಮಿಬ್ರು ಮಧ್ಯೆ ಯಾವತ್ತೂ ನಡೆದೇ ಇಲ್ಲ. ಆದ್ರೂ ನೀನ್ ಪ್ರೆಗ್ನೆಂಟ್ ಆದ್ರೆ ತಾಯಿ ಆಗ್ತಿದ್ದೀನಿ ಅಂತ ಹೇಳ್ದೆ. ಇದೆಲ್ಲ ಹೇಗ್ ಸಾಧ್ಯ? ಇದೇನ್ ಗುರು ಹೀಗೆ ಕೇಳ್ತಾ ಇದೀರಾ? ಅವತ್ತು ಕೇಸರಿ ಬಾದಾಮಿ ಎಲ್ಲ ಮಿಕ್ಸ್ ಮಾಡಿ ಹಾಲು ನನಗೆ ತಂದ್ಕೊಟ್ರಲ್ಲ, ಏನಾಯ್ತು ಅಂತ ಮರ್ತ್ಬಿಟ್ರ? ನನಗೆ ಚೆನ್ನಾಗಿ ನೆನಪಿದೆ ಅವತ್ತೇನಾಯ್ತು ಅಂತ. ನಮ್ಮಿಬ್ರು ಮಧ್ಯೆ ಏನೂ ನಡೆದಿಲ್ಲ. ಸೌಂದರ್ಯ ತಗೋ, ಇದು ನಿನಗೋಸ್ಕರ. ನೀವ್ಯಾಕೆ ತರೋದಕ್ಕೆ ಹೋದ್ರಿ? ಜಾಜಿಗೆ ಹೇಳಿದ್ರೆ ಅವಳು ತರ್ತಿದ್ಲಲ್ಲ. ಪರವಾಗಿಲ್ಲ, ಯಾವಾಗಲೂ ಹೆಂಡತಿನೇ ಗಂಡನ ಸೇವೆ ಮಾಡಬೇಕಾ? ಆಗಾಗ ಗಂಡನು ಹೆಂಡತಿ ಸೇವೆ ಮಾಡ್ತಿರ್ಬೇಕಂತೆ, ಅದಕ್ಕೆ ತಗೋ. ಬೇಡ, ಆ್ಯಕ್ಚುಲಿ ನಂಗೆ ಡಿನ್ನರ್ ಸ್ವಲ್ಪ ಹೆವಿ ಆಗಿಬಿಟ್ಟಿದೆ, ನಂಗೆ ಇವಾಗ ಕುಡಿಯೋಕ್ಕಾಗಲ್ಲ. ಇಟ್ಸ್ ಓಕೆ, ನಾವಿಬ್ರು ಶೇರ್ ಮಾಡ್ಕೊಳ್ಳೋಣ. ಅರ್ಧ ನೀನು ಕುಡಿ, ಅರ್ಧ ನಾನು ಕುಡಿತೀನಿ. ಕುಡಿಬೇಕಾ? ನಮ್ಮಿಬ್ರು ವಿಷಯದಲ್ಲಿ ಯಾವಾಗಲೂ ನೀನೇ ಫಸ್ಟ್. ಸೊ ಸಾರಿ ಗುರು, ನನಗೆ ತುಂಬ ನಿದ್ದೆ ಬರ್ತಿದೆ. ಸ್ವಲ್ಪ ತಲೆನೋವು ಕೊಡು, ನಾನು ಬೇಗ ಮಾಡ್ಕೋತೀನಿ. ಗುಡ್ ನೈಟ್. ಅದಾದ್ಮೇಲೆ ನೀನು ಕನ್ಸೀವ್ ಅಂತ ಹೇಳಿದಾಗ ನನ್ನನ್ನೇ ನಾನು ನಂಬೋದಕ್ಕಾಗಲಿಲ್ಲ. ಏನಂದ್ರೆ ನಾನು ಎಲ್ರಿಗೂ ಹೇಳಬೇಕು, ಯಾಕೆಂದ್ರೆ ಅದು ನಿಮ್ಗೆಲ್ಲರಿಗೂ ತುಂಬ ಖುಷಿಯಾಗುವಂಥ ವಿಚಾರ. ನಾನು ತಾಯಿ ಆಗ್ತಾ ಇದ್ದೀನಿ. ಆದರೂ ಯಾರ ಮುಂದೆನೂ ನನ್ನ ಅನುಮಾನ ಹೇಳ್ಕೊಳ್ದೆ ನೀನು ಕನ್ಸೀವ್ ಆಗಿಲ್ಲ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಸರಿಯಾದ ಟೈಮ್ಗೋಸ್ಕರ ಕಾಯ್ತಿದ್ದೆ. ನಿನ್ನ ಬಂಡವಾಳ ಫೈಲ್ ಮಾಡಿರೋ ಒರಿಜಿನಲ್ ರಿಪೋರ್ಟ್ ಸರ್, ಇದು ಸೌಂದರ್ಯ ಮೇಡಮ್ದು ಹೆಲ್ತ್ ಚೆಕಪ್ ಮಾಡಿದ್ರಲ್ಲ, ಅದರ ರಿಪೋರ್ಟ್ ಇದೆ. ಈ ರಿಪೋರ್ಟ್ ನಾನು ಹೆಂಡ್ತಿದೆ ಅಂದಮೇಲೆ ನಾನೇನು ಕಿಸ್ಕೊಳ್ಬಾರ್ದು. ಕೊಡಿ ಇದನ್ನು, ಅದು ಕೊಡಿ. ಹೇಳು, ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳಿ ಯಾಕೆ ನನಗೆ ಮೋಸ ಮಾಡ? ದಿಶಾನೇ ನಿನ್ನ ತಳ್ಳಿ ಬೇಯಿಸಿದ್ಲು ಅಂತ ಯಾಕೆ ಆ ಹುಡುಗಿ ಮೇಲೆ ಆರೋಪ ಹೊರುತ್ತೆ? ಅವ್ಳನ್ನ ಮನೆಯಿಂದ ಹೊರಗಾಕ್ಬೇಕು ಅಂತನಾ? ಇಲ್ಲ ಚಿರು ಅವನ ಜೊತೆ ಜೀವನ ಮಾಡಬಾರ್ದು ಅನ್ನೋ ಕಾರಣಕ್ಕ? ಹೇಳು, ಮಾತಾಡೋ. ಮಕ್ಕಳೇ ಆಗಲ್ಲ ಅಂತ ನನ್ನ ಹತ್ರ ಹೇಳಿದ್ರೆ ನನಗೇನು ಬೇಜಾರಾಗ್ತಿರ್ಲಿಲ್ಲ. ಆದ್ರೆ ಹುಟ್ಟಿರೋ ಮಗುಗೆ ನಾನೇ ತಂದೆ ಆಗ್ತಿದ್ದೀನಿ ಅನ್ನೋದನ್ನ ಕೇಳಿಸ್ಕೊಂಡು ನಾನು ಹೇಗೆ ಸುಮ್ಮನಿರ್ಲಿ? ಪ್ರಪಂಚದಲ್ಲಿ ಎಷ್ಟೋ ಗಂಡ ಹೆಂಡತಿಗೆ ಮಕ್ಕಳೇ ಆಗಿಲ್ಲ, ಅವ್ರು ಖುಷಿ ಆಗಿಲ್ವಾ? ಇಲ್ಲಿ ನೋಡು, ನಿನಗೆ ಮಗು ಆಗಲ್ಲ ಅಂತ ನನಗೆ ಗೊತ್ತಾಗಿದ್ರು ನಾನು ಬೇಜಾರು ಮಾಡ್ಕೊಳ್ತಿರ್ಲಿಲ್ಲ, ನಿನ್ನ ದೂರ ಮಾಡ್ತಿರ್ಲಿಲ್ಲ. ನೀನೇ ಮಗು ಅಂದ್ಕೊಂಡು ಪ್ರೀತಿಸ್ತಿದ್ದೆ. ಆದರೆ ನೀನೇನು ಮಾಡ್ದೆ? ಸುಳ್ಳಿನ ನಾಟಕನೇ ಸೃಷ್ಟಿಸ್ಬಿಟ್ಟೆ. ಈ ನಿನ್ ದ್ರೋಹನ ನಾನು ಯಾವತ್ತೂ ಕ್ಷಮಿಸಲ್ಲ. ಇನ್ನು ಏನೇನೆಲ್ಲ ಸುಳ್ಳು ಹೇಳಿದ್ಯಾ
ಅದೆಷ್ಟು ಮೋಸ ಮಾಡಿದ್ಯಾ ಹೇಳು. ಮಕ್ಕಳೇ ಆಗಲ್ಲ ಅನ್ನೋ ಸತ್ಯನ ಮರೆ ಮಾಚೋಕೆ ದಿಶಾ ನಿನ್ನ ತಳ್ಳಿದ್ಲು, ಅದರಿಂದ ನಿನ್ನ ಗರ್ಭಕೋಶ ಡ್ಯಾಮೇಜ್ ಆಯ್ತು ಅನ್ನೋ ಕಥೆನ ಇವತ್ತೇ ಎಂಡ್ ಮಾಡಿ ಇವಳಿ ಮನೆಗೆ ಸರಿಯಾದ ಸೊಸೆ ಅಲ್ಲ, ನೀನೊಬ್ಳು ಮೋಸಗಾತಿ ಅನ್ನೋದನ್ನ ಎಲ್ರಿಗೂ ಹೇಳ್ಬಿಡ್ತೀನಿ. ಆ ಮನೆಗೆ ನಾನೇ ಸರಿಯಾದ ಸೊಸೆ, ಆ ಮನೆಗೆ ಯಜಮಾನನು ನಾನೇ, ಮಹಾರಾಣಿನೂ ನಾನೇ. ಈ ಸೌಂದರ್ಯ ಅಂದ್ರೇನೆ ಪರ್ಫೆಕ್ಷನ್. ಹಾಗಿದ್ರೆ ನೀನ್ ಯಾಕೆ ಪ್ರೆಗ್ನೆಂಟ್ ಅನ್ನೋ ನಾಟಕ ಮಾಡ್ದೆ? ಎಲ್ರಿಗೂ ಯಾಕೆ ಸುಳ್ಳು ಹೇಳಿದೆ? ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಕೇಳೋ ಅಧಿಕಾರ ಯಾರಿಗೂ ಇಲ್ಲ. ಹಾಗಾದ್ರೆ ಇದನ್ನ ಎಲ್ಲಿಂದ ಮುಚ್ಚಿಡೋ ಅವಶ್ಯಕತೆ ನನಗೂ ಇಲ್ಲ. ನಿನ್ ಸುಂದರವಾದ ಮುಖದಿಂದಿರೋ ಕರಾಳ ಸತ್ಯನ ನಾನಲ್ಲ, ಯಾರೂ ಒಪ್ಪಲ್ಲ. ನನ್ನ ಸೊಸೆ ಒಳ್ಳೆಯವಳು, ನನ್ನ ಅದಕ್ಕೆ ದೇವರಂತವಳು ಅನ್ಕೊಂಡಿರೋ ನಮ್ಮಪ್ಪ ಮತ್ತೆ ಚಿರುಗೆ ಇದೆಲ್ಲ ನಿಜ ಅಲ್ಲ, ಸುಳ್ಳು ಅಂತ ಹೇಳ್ತೀನಿ. ನೀನು ಮಾಡಿರೋ ಮೋಸಕ್ಕೆ, ನಿನ್ನಲ್ಲಿರೋ ದುರಹಂಕಾರಕ್ಕೆ ನೀನ್ ಶಿಕ್ಷೆ ಅನುಭವಿಸ್ಲೇಬೇಕು. ನಿನ್ನ ಬಂಡವಾಳನ ಎಲ್ಲರೂ ಮುಂದೆ ಬಯಲು ಮಾಡ್ತೀನಿ. ಒಂದ್ ವೇಳೆ ಮನೆಯವ್ರ ಮುಂದೆ ಗುರು ನನ್ನ ಬಗ್ಗೆ ಸತ್ಯ ಹೇಳಿದ್ರೆ ಯಾರು ನನಗೆ ಮರ್ಯಾದೆ ಕೊಡಲ್ಲ. ಯಾಕೆ ಹೀಗೆ ಮಾಡಿದ್ರಿ ಅಂತ ಚಿರುನು ಬೈತಾನೆ, ದಿಶಾನು ಪ್ರಶ್ನೆ ಮಾಡ್ತಾಳೆ. ಆಗ ನಾನು ಅನಿವಾರ್ಯವಾಗಿ ಆ ಮನೆ ಮೇಲೆ ನನಗಿರೋ ದ್ವೇಷದ ಕಾರಣನ ಹೇಳಲೇಬೇಕಾಗುತ್ತೆ. ಆಗ ಯಾರು ನನ್ನನ್ನು ಸುಮ್ಮನೆ ಬಿಡಲ್ಲ, ಎಲ್ಲರೂ ಸೇರ್ಕೊಂಡು ನನ್ನನ್ನೇ ಮನೆಯಿಂದ ಹೊರಗೆ ಹಾಕ್ತಾರೆ. ಗುರು ನನ್ನ ಮಾತು ಕೇಳಿ, ಗುರು ಪ್ಲೀಸ್, ಗುರು ಪ್ಲೀಸ್ ನಿಂತ್ಕೊಳ್ಳಿ, ಗುರು ಪ್ಲೀಸ್ ನನ್ನ ಮಾತು ಕೇಳಿ. ಇದೊಂದು ಸತಿ ಬಿಟ್ಬಿಡಿ, ನಾವು ಮುಂಚೆ ತರ ಸಂತೋಷವಾಗಿರೋಣ. ಈ ವಿಚಾರ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಹೇಗ್ ಬಿಡ್ಲಿ? ನೀನ್ ಬರೀ ಸುಳ್ಳು ಹೇಳಿಲ್ಲ ಸೌಂದರ್ಯ, ಮನೇಲಿ ಎಲ್ರಿಗೂ ನಂಬಿಕೆ ದ್ರೋಹ ಮಾಡಿದ್ಯಾ. ಇದನ್ ಯಾರು ಕ್ಷಮಿಸಲ್ಲ. ಇಲ್ಲ, ಯಾವುದೇ ಕಾರಣಕ್ಕೂ ನೀವು ಈ ವಿಚಾರನ ಎಲ್ರಿಗೂ ಹೋಗಿ ಹೇಳೋದಕ್ಕೆ ನಾನ್ ಬಿಡಲ್ಲ. ಏನ್ ಹೆದರ್ಸ್ತಿದ್ಯಾ ಸೌಂದರ್ಯ? ನಿನ್ ಹೆದರಿಕೆಗೆಲ್ಲ ಬಗ್ಗೋನಲ್ಲ ಈ ಗುರು. ಈ ವಿಷಯನ ಹೀಗೆ ಬಿಟ್ರೆ ನೀನ್ ಇದಕ್ಕಿಂತ ದೊಡ್ಡ ಮೋಸ ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಅಲ್ಲ ಗುರು, ನನ್ನ ಮೇಲೆ ನಂಬಿಕೆ ಇಲ್ವಾ? ಮಗುಗೆ ನೀನ್ ಯಾವ ತಾಯಿ ಆಗ್ತಿದ್ದೀನಿ ಅಂದ್ಯೋ ಅವಾಗಲೇ ನಿನ್ ಮೇಲಿರೋ ನಂಬಿಕೆ ಎಲ್ಲ ಸತ್ತೋಯ್ತು. ಬಿಡು ದಾರಿ. ಗುರು ಗುರು ಗುರು